ಶತವಧಾನಿ ಆರ್ ಗಣೇಶ್ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ. ಅಕ್ಷರ ಮಾಂತ್ರಿಕ ಎಸ್ ಎಲ್ ಭೈರಪ್ಪ ಅವರು ಇನ್ನಿಲ್ಲ, ಕೊನೆಯ ಉಸಿರು ಎಳೆದಿದ್ದಾರೆ. ಮೊದಲಿಗೆ ನಿಮ್ಮ ರಿಯಾಕ್ಷನ್ ಸರ್? ಅವರು ಆ ಲೇಖಕರೊಳಗೆ ಜಗತ್ತಿಗೆ ಗೊತ್ತಿದೆ, ಕನ್ನಡ ಭಾಷೆಗೆ ಮಾತ್ರವಲ್ಲ ಭಾರತೀಯ ಸಾಹಿತ್ಯಕ್ಕೆ ಹೆಮ್ಮೆ ತರ್ತಕ್ಕಂಥ ಲೇಖಕರು. ಅವರ ಸಾಹಿತ್ಯ ಎಷ್ಟು 1000 ವರ್ಷವಾದರೂ ಇರುತ್ತೆ. ಅವರು ತುಂಬಾ ಜೀವನವನ್ನು ನಡೆಸಿಬಿಟ್ಟು ನಮ್ಮನ್ನು ಅಗಲಿದ್ದಾರೆ. ಇದು ಬಹಳ ಶೋಚನೀಯವಾದದ್ದು. ಯಾಕೆಂದ್ರೆ ಅವರು ಭೌತಿಕವಾಗಿ ನಮ್ಮ ಜೊತೆ ಇಲ್ಲ ಅಂತ, ಆದ್ರೆ ನಮಗೆ ಅವರು ಕೊಡಬಹುದಾದದ್ದನ್ನೆಲ್ಲ ಸಾಹಿತ್ಯ ರೂಪದಲ್ಲಿ ಕೊಟ್ಟಿದ್ದಾರೆ. ಪ್ರತಿಯೊಬ್ಬ ಕನ್ನಡಿಗನು, ಪ್ರತಿಯೊಬ್ಬ ಭಾರತೀಯ ಸಾಹಿತ್ಯ ಸಂವೇದನೆ ಇರ್ತಕ್ಕಂಥವನು ಅದನ್ನ ಓದ್ಬೇಕು, ಅರ್ಥ ಮಾಡಿಕೊಳ್ಬೇಕು, ಆ ಮೌಲ್ಯಗಳನ್ನು ಬದುಕಿನಲ್ಲಿ ಅಳವಡಿಸ್ಕೊಂಡ್ರೆ ಒಳ್ಳೆಯದು ಅಂತ ಅಷ್ಟನ್ನು ಹೇಳ್ತೇನೆ. ಅವರು ರಚಿಸಿದಂತಹ ಕಾದಂಬರಿಗಳ ಬಗ್ಗೆ, ಅದ್ರ ಬಗ್ಗೆ ಮಾತಾಡೋದಾದ್ರೆ ಸರ್? ಅವರು 24 ಕಾದಂಬರಿಗಳು ಬರೆದಿದ್ದಾರೆ. ಮಂದ್ರ, ಪರ್ವ, ದಾಟು, ಸಾರ್ಥ, ಆವರಣ, ಅಂಜು, ತುಂಬಾ ತುಂಬಾ ದೊಡ್ಡ ದೊಡ್ಡ ಕಾದಂಬರಿಗಳು, ಸಾಕ್ಷಿ ಮೊದಲಾದವು, ನೆಲೆ, ಈ ತರದ್ದು ಬೇಕಾದಷ್ಟಿದೆ. ಅವುಗಳು ಅನೇಕ ಭಾಷೆಗಳಿಗೂ ಅನುವಾದವಾಗಿವೆ. ಒಂದೊಂದು ಕಾದಂಬರಿಯಲ್ಲೂ ಬೇರೆ ಬೇರೆ ವಿಧವಾದ ಸಮಸ್ಯೆಗಳನ್ನು ತಗೊಂಡು ಬೇರೆ ಬೇರೆ ಬದುಕಿನ ಆಯಾಮಗಳನ್ನು ತೋರಿಸಿದ್ದಾರೆ. ಭಾಷೆ, ಭಾವ ಎರಡರೊಳಗೂ ಅಸಾಮಾನ್ಯವಾದಂತಹ ಲೇಖಕರು. ನಿಮಗೆ ಬಹಳ ಇಷ್ಟ ಆಗಿರುವಂಥದ್ದು ಕೃತಿ ಯಾವ್ದಾದ್ರು ಇದ್ರೆ ಅಂಡ್ ಯಾಕೆ ಅಂತ? ಅನೇಕ ಕೃತಿಗಳು, 1-2 ಅಂತ ಹೇಳಕ್ಕಾಗಲ್ಲ. ಒಂದು 10-15 ಕೃತಿಗಳು ಬಹಳ ಮುಖ್ಯವಾದವು, ಬಹಳ ಇಷ್ಟವಾದವು. ಮಂತ್ರ, ಸಾರ್ಥ, ಗೃಹಭಂಗ, ತಂತು, ಆವರಣ, ನೆಲೆ, ಸಾಕ್ಷಿ, ದಾಟು, ತಂತು, ಜಲಪಾತ, ನಿರಾಕರಣ, ಈ ತರ ತುಂಬಾ ಇವೆ. ಓಕೆ, ಥ್ಯಾಂಕ್ ಯು. ಗ್ಯಾರಂಟಿ ನ್ಯೂಸ್ ಒಟ್ಟಿಗೆ ಮಾತನಾಡೋದಕ್ಕೆ ಥ್ಯಾಂಕ್ ಯು.